ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ನೂರ್ ಜಹಾನ್. ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದೆ ಸುರಕ್ಷಿತವಾಗಿ ಹಾಗೂ ಅಷ್ಟೇ ಅದ್ದೂರಿಯಾಗಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ನಮ್ಮ ಕರ್ನಾಟಕ ಪೊಲೀಸರು ತೋರಿದ ಶಿಸ್ತು, ಸಮರ್ಪಣೆ ಹಾಗೂ ಅವಿಶ್ರಾಂತಿ ಪ್ರಯತ್ನ ಶ್ಲಾಘನೀಯ. ನಮ್ಮ ಪೊಲೀಸರು ವೃತ್ತಿಪರತೆ ಮತ್ತು ಸಾರ್ವಜನಿಕ ಸುರಕ್ಷತೆಗೆಡೆಗಿನ ಬದ್ಧತೆಯು ನೈಜ ಸೇವೆ ಮನೋಭಾವದ ದ್ಯೋತಕ. ಪ್ರತಿಯೊಬ್ಬ ಪೊಲೀಸ್ ಸಿಬ್ಬಂದಿಯೂ ಹಾಗೂ ಅವರ ಕುಟುಂಬಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಕ್ಸ್ ಮೂಲಕ ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೋಗಿಲು ಬಡಾವಣೆಯ ಕಾರ್ಯಾಚರಣೆ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗಿದ್ದು, ಈ ಕುರಿತು ಇದೀಗ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಕಿಡಿಕಾರಿದ್ದಾರೆ. ನಗರದಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಕೋಗಿಲು ಬಡಾವಣೆ ಯಾರ್ಯಾರು ವಾಸವಿದ್ರು, ಅವರು ಯಾವ ದೇಶದವರು, ಇದ್ದಕ್ಕಿದ್ದಂಗೆ ಇಲ್ಲಿಗೆ ಹೇಗೆ ಬಂದ್ರು ಅಂತ ಪ್ರತಿಯೊಂದು ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದರು. ದೃಢೀಕರಣ ಪತ್ರ ಇಲ್ಲದವರಿಗೆ ಹೇಗೆ ಮನೆ ಕೊಡ್ತಾರೆ, ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ, ಕೋರ್ಟ್ಗೆ ಹೋಗ್ತೀವಿ ಎಂದು ಕಿಡಿಕಾರಿದ್ರು. ಆದರೆ ಅಷ್ಟು ಅರಾತುರಿಯಲ್ಲಿ ಕೊಡೋಕ್ಕೆ ಬರೋದಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು 20,000 ಮನೆಗಳನ್ನು ಕಟ್ತಾ ಇದ್ದೀವಿ. 6 ವರ್ಷಗಳಿಂದ ಏನು ನಾವು 1 ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿಗಳು, ಇಲ್ಲಿವರೆಗೂ ಅವರಿಗೆ ಭಾಳಷ್ಟು ಜನಗಳಿಗೆ ಮನೆಗಳನ್ನೇ ಅಲರ್ಟ್ ಮಾಡಿಲ್ಲ. ಅಂದರೆ ಮನೆ ಫಿನಿಶೇ ಆಗಿಲ್ಲ. ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ, 3 ಲಕ್ಷ ರೂಪಾಯಿ ಆದಾಯ ಇರಬೇಕು. ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ 5 ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ. ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದ್ರೆ ನಾವು ಇನ್ನೂವರೆಗೆ ಯಾವುದೇ ಆ ಥರ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಯಾವ ಥರ ಏನಾರು ಕೊಡ್ತು ಅಂದರೆ ಕಾನೂನು ವಿರುದ್ಧ ಆಗ್ತದೆ.